Good morning, students. Lesson number 4. Golu learns a lesson. ಗೋಲು ಅಂದರೆ ಇಲ್ಲಿ ಎಲಿಫೆಂಟ್ ಹೆಸರು. ಲರ್ನ್ಸ್ ಅಂದರೆ ಕಲಿಯುತ್ತೆ. ಲೆಸನ್ ಪಾಠ. ಏನು ಪಾಠ ಕಲಿಯುತ್ತೆ ಅಂತ ನೋಡೋಣ. ಇದನ್ನು ಬರೆದಿರೋರು ಪಲ್ಲವಿ ಗಾಂಧಿ. ಗೋಲು ದ ಎಲಿಫೆಂಟ್ ಲಿವ್ಡ್ ಇನ್ ಎ ಝೂ. ಗೋಲು ಯಾರು? ಎಲಿಫೆಂಟ್ ಅಂದರೆ ಆನೆ. ಲಿವ್ಡ್ ವಾಸ ಮಾಡ್ತಾ ಇತ್ತು. ಎಲ್ಲಿ? ಝೂ ಅಂದರೆ ನಮಗೆ ಗೊತ್ತಿದೆ ಅಲ್ಲ, ಪ್ರಾಣಿಗಳನ್ನು ನಾವು ಎಷ್ಟೋ ಪ್ರಾಣಿಗಳನ್ನು ನೋಡೇ ಇರೋದಿಲ್ಲ. ಅವೆಲ್ಲ ಒಂದು ಕಡೆ ಸೇರಿಸಿ ಎಲ್ಲರೂ ನೋಡಲಿ ಅಂತೇಳಿ ಪ್ರದರ್ಶನಕ್ಕಾಗಿ ಇಟ್ಟಿರ್ತಾರೆ. ಅಂಥ ಸ್ಥಳದಲ್ಲಿ ಎಲಿಫೆಂಟ್ ಗೋಲು ವಾಸ ಮಾಡ್ತಾ ಇರುತ್ತೆ. ಹಿ ವಾಸ್ ಸೋ ನಾಟಿ ದ ಅದರ್ ಅನಿಮಲ್ಸ್ ಡಿಡಂಟ್ ನೋ ವಾಟ್ ಟು ಡೂ. ಹಿ ವಾಸ್ ಸೋ ನಾಟಿ ಅಂದರೆ ಗೋಲು ನಾಟಿ ಅಂದರೆ ತುಂಬ ತುಂಟ ಇರುತ್ತೆ. ಅದರ್ ಅನಿಮಲ್ಸ್ ಡಿಡ್ ನಾಟ್ ನೋ ವಾಟ್ ಟು ಡೂ. ಬೇರೆ ಪ್ರಾಣಿಗಳಿಗೆ ಅದು ಯಾವಾಗ ಏನು ಮಾಡುತ್ತೆ ಅಂತಲೇ ಗೊತ್ತಾಗ್ತಾನೆ ಇರೋದಿಲ್ಲ. ಹಿ ಸ್ಪ್ರೇಡ್ ವಾಟರ್ ಆನ್ ಲಕ್ಷ್ಮಣ್ ದ ಲಯನ್ಸ್ ಗ್ಲೋರಿಯಸ್ ಮೇನ್. ಹಿ ಸ್ಪ್ರೇಡ್ ಅಂದರೆ ಗೋಲು, ಸ್ಪ್ರೇಡ್ ಅಂದರೆ ನೀರನ್ನು ಹಾಕ್ತಾ ಇರುತ್ತೆ. ಯಾರ ಮೇಲೆ? ಲಕ್ಷ್ಮಣ್ ದ ಲಯನ್ಸ್ ಗ್ಲೋರಿಯಸ್ ಮೇನ್. ಲಕ್ಷ್ಮಣ್ ಅನ್ನೋದು ಒಂದು ಲಯನ್ ಅಂದರೆ ಸಿಂಹ, ಮೇನ್ ಅಂದರೆ ಕೇಸರ, ಗ್ಲೋರಿಯಸ್ ಅಂದರೆ ತುಂಬ ಸುಂದರವಾಗಿರೋ ಕೇಸರದ ಮೇಲೆ ನೀರೇರಿಸ್ತಾ ಇರುತ್ತೆ. ಆ್ಯಂಡ್ ಓವರ್ ಟರ್ನ್ ಎ ಬಕೆಟ್ ಆಫ್ ವಾಟರ್ ಓವರ್ ಚೋಟಿ ದ ಕ್ರೇನ್. ಅದ್ರ ಮೇಲೆ ನೀರು ಹಾಕೋದಲ್ಲದೆ ಮತ್ತು ಒಂದು ಬಕೆಟ್ ನೀರನ್ನು ತೊಗೊಂಡು ಚೋಟಿ ಕ್ರೇನ್ ಮೇಲೆ ಅಂದರೆ ಕೊಕ್ಕರೆ ಮೇಲೆ ನೀರು ಹಾಕ್ತಾ ಇರುತ್ತೆ. ಸೊ ದೇ ಆಲ್ ಕಂಪ್ಲೈಂಟ್ ಟು ದ ಝೂ ಕೀಪರ್ ಮಿಸ್ಟರ್ ಮಂತ್ರಿ. ಅದಕ್ಕೆ ಇದೆಲ್ಲ ತುಂಟಾಟ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇರುತ್ತಲ್ಲ, ಅದಕ್ಕೆ ಕಂಪ್ಲೇಂಟ್ ಅಂದರೆ ಅವರು ಝೂ ಕೀಪರ್ ಅಂದರೆ ಝೂನ ನೋಡ್ಕೊತಾ ಇರೋನ ಹತ್ರ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಯಾರು? ಮಂತ್ರಿ, ಅವನ ಹೆಸರು. ಆ್ಯಂಡ್ ಸೆಟ್ ಗೋಲು ದ ಎಲಿಫೆಂಟ್ ಹ್ಯಾಸ್ ಬಿಕಮ್ ರೂಡ್ ಆ್ಯಂಡ್ ಮೀನ್. ನಾವೆಲ್ಲ ಏನು ಹೇಳ್ತವೆ? ಈ ಗೋಲು ಎಲಿಫೆಂಟು ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ, ಮತ್ತು ತೂರೂ ಕರುಣೆನೇ ಇಲ್ಲ ನಮ್ಮ ಬಗ್ಗೆ. ಹಿಂಗಂದರೆ ನೀರು ಹಾಕೋದು ಏನೇನೋ ತೊಂದರೆ ಕೊಡ್ತಾ ಇದೆ. ರೂಡ್ ಅಂದರೆ ಹಾರ್ಶ್ ಆಗಿರುತ್ತೆ ಅಂತ ಹೇಳ್ತೆ. ಹಿ ಸ್ಪ್ಲಾಶಸ್ ಅಸ್ ವಿತ್ ವಾಟರ್ ಆ್ಯಂಡ್ ಮೇಕ್ಸ್ ಆಲ್ ವೆಟ್. ಅದು ನೀರನ್ನು ಸ್ಪ್ಲಾಶಸ್ ಅಂದರೆ ನೀರನ್ನು ಸುರಿದ್ಬಿಡುತ್ತೆ ನಮ್ಮ ಮೇಲೆ, ನಾವೆಲ್ಲ ಹಸಿಯಾಗಿ ಒದ್ದಾಡಬೇಕಾಗುತ್ತೆ. ದೆನ್ ಹಿ ಲಾಫ್ಸ್ ವೆನ್ ಹಿ ಗೆಟ್ ಅಪ್ಸೆಟ್. ನಾವು ಆ ನೀರು ಬಿದ್ದಿದ್ದ ರಭಸಕ್ಕೆ ನಮಗೆ ತಡೆಯೋಕ್ಕಾಗದೆ ಅಪ್ಸೆಟ್ ಆದರೆ, ತೊಂದರೆ ಆದರೆ ಅದು ನಗುತ್ತೆ ಅಂತ ಹೇಳ್ತಾ ಇದೆ. ಮಿಸ್ಟರ್ ಮಂತ್ರಿ ಹರ್ಡ್ ದೆಮ್ ಪೇಷಂಟ್ಲಿ ಆ್ಯಂಡ್ ಸ್ಕ್ರ್ಯಾಚ್ಡ್ ಹಿಸ್ ಹೆಡ್. ಅವ್ರು ಹೇಳೋದನ್ನೆಲ್ಲ ಮಂತ್ರಿ ಝೂ ಕೀಪರು ಪೇಷಂಟ್ಲಿ ಅಂದರೆ ನಿಧಾನಕ್ಕೆ ಸಾವಧಾನ ಚಿತ್ತದಿಂದ ಕೇಳಿಸ್ಕೊತಾನೆ. ಆಮೇಲೆ ಅವನು ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾನೆ. ದೆನ್ ಆ್ಯನ್ ಐಡಿಯಾ ಸ್ಟ್ರಕ್ ಹಿಮ್ ಆ್ಯಂಡ್ ಹಿ ಸ್ಮೈಲ್ಡ್ ಆ್ಯಂಡ್ ಸೈಡ್. ಅವನು ಯೋಚನೆ ಮಾಡಿದ ತಕ್ಷಣ ಅವನ ತಲೆಗೊಂದು ಆಲೋಚನೆ ಹೊಳೆಯುತ್ತೆ. ಮುಖದ ಮೇಲೆ ಮಂದಹಾಸ, ಸ್ಮೈಲ್ಡ್ ಅಂದರೆ ನಗು ಮುಖದಿಂದ ಹೇಳ್ತಾನೆ. ಗಿವ್ ಮಿ ಎ ಚಾನ್ಸ್ ಟು ಟೀಚ್ ಗೋಲು ಎ ಲೆಸನ್. ಆಯಿತು, ಚಾನ್ಸ್ ಅಂದರೆ ಅವಕಾಶ ಕೊಡಿ, ಟೀಚ್ ಅಂದರೆ ನಾನು ನನಗೊಂದು ಪಾಠ ಕಲಿಸ್ತೀನಿ ಗೋಲುಗೆ ಅಂತ ಹೇಳ್ತಾನೆ. ಐ ವಿಲ್ ಟೇಕ್ ಹಿಮ್ ಆನ್ ಎ ಸ್ಪೆಷಲ್ ಎಕ್ಸ್ಪೆಡಿಷನ್. ನಾನು ಅವನಿಗೆ ಪಾಠ ಕಲಿಸೋಕ್ಕಾಗಿ ಒಂದು ಎಕ್ಸ್ಪೆಡಿಷನ್ ಅಂದರೆ ಟ್ರಿಪ್ ಅಥವಾ ಜರ್ನಿ, ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ಮಿಸ್ಟರ್ ಮಂತ್ರಿ ಟುಕ್ ಗೋಲು ಟು ದ ಅಕ್ವೇರಿಯಂ ಟು ಸಿ. ಅದಕ್ಕೆ ಒಂದೊಂದು ಆಲೋಚನೆ ಉಳಿಯುತ್ತಾರೆ, ಇದಕ್ಕೆ ಪಾಠ ಕಲಿಸ್ಬೇಕು ಅಂತೇಳಿ ಮಂತ್ರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಗೋಲುನ ಅಕ್ವೇರಿಯಂ ಅಂದರೆ ಒಂದು ದೊಡ್ಡ ಟ್ಯಾಂಕ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಅಲ್ಲಿ ಫಿಶ್ಗಳನ್ನು ನಮಗೆ ನೋಡೋಕ್ಕಾಗಿ ಇಟ್ಟಿರ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ದ ವಂಡರ್ಫುಲ್ ಕ್ರಿಯೇಚರ್ಸ್ ದಟ್ ಲೀವ್ಡ್ ಇನ್ ದ ಸಿ. ಅಷ್ಟಲ್ಲದೆ ಏನು ಸಮುದ್ರದಲ್ಲಿರ್ತಕ್ಕಂಥ ಕ್ರಿಯೇಚರ್ಸ್ ಅಂದರೆ ಏನು ಪ್ರಾಣಿಗಳು ವಾಸ ಮಾಡ್ತಿರ್ತಾವೋ ಅವನ್ನೆಲ್ಲ ನಮಗೆ ಪ್ರದರ್ಶನಕ್ಕಾಗಿ ಇಟ್ಟಿರ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಮಂತ್ರಿ ಗೋಲುನ. ಶಾರ್ಕ್ಸ್, ಸೀ ಹಾರ್ಸಸ್, ಜೆಲ್ಲಿ ಫಿಶ್ ಆ್ಯಂಡ್ ಮೋರ್, ಟರ್ಟಲ್ಸ್ ಆ್ಯಂಡ್ ಆಕ್ಟೋಪಸ್ ಹೋ ಸೋ ಮಚ್ ಟು ಸಿ ಆ್ಯಂಡ್ ಎಕ್ಸ್ಪ್ಲೋರ್. ಅಲ್ಲಿ ಏನಿರುತ್ತೆ? ಶಾರ್ಕ್ ಮೀನ್ ಇರುತ್ತೆ, ಸಿ ಹಾರ್ಸಸ್ ಅಂದರೆ ಸಮುದ್ರ ಕುದುರೆಗಳಿರ್ತವೆ, ಜೆಲ್ಲಿ ಫಿಶ್ ಅಂದರೆ ಅಂಟಂಟಾದ ಮೀನು ಇರ್ತವೆ, ಮತ್ತು ಟರ್ಟಲ್ಸ್ ಅಂದರೆ ಆಮೆಗಳಿರುತ್ತೆ, ಆಕ್ಟೋಪಸ್ ಅಂತಂದರೆ ಅಷ್ಟಾಪದಿಗಳು ಇರ್ತವೆ. ಎಲ್ಲ ನೋಡೋಕ್ಕೆ ಬಹಳಷ್ಟು ಅಲ್ಲಿ ನಮಗೆ ಇಟ್ಟಿರ್ತಾರೆ. ಆಲ್ ಆಫ್ ಎ ಸಡನ್ ದೆರ್ ವಾಸ್ ಎ ಹ್ಯೂಜ್ ಸ್ಪ್ಲಾಶ್ ಆ್ಯಂಡ್ ಎ ಪ್ಲಾಪ್. ಗೋಲು ಲುಕ್ಡ್ ಅರೌಂಡ್ ವೆಟ್ ಆ್ಯಂಡ್ ಶಾಕ್ಡ್. ಹಿಂಗೆ ನೋಡ್ತಾ ಇದ್ದಂಗೆ ಒಂದೇ ಸಲ ಏನಾಗ್ಬಿಡುತ್ತೆ, ಈ ಗೋಲು ಮೇಲೆ ನೀರು ಸ್ಪ್ಲಾಶ್ ಅಂದರೆ ದೊಡ್ಡ ಶಬ್ದ ಆಗಿಬಿಟ್ಟು ನೀರು ಎರಚದಂಗೆ ಆಗ್ಬಿಡುತ್ತೆ. ಇದ್ರ ಮೇಲೆ ಪ್ಲಾಪ್ ಅಂದರೆ ನೀರು ಬೀಳೋ ಸೌಂಡಿಗೆ ಹೇಳ್ತಾರೆ. ಗೋಲು ಲುಕ್ಡ್ ಅರೌಂಡ್ ವೆಟ್ ಆ್ಯಂಡ್ ಶಾಕ್. ಸುತ್ತಲೂ ನೋಡುತ್ತೆ, ಏನಂತ ತಿಳಿಯೋದೇ ಇಲ್ಲ, ಮತ್ತು ಅದು ಹಸಿ ಆಗಿಬಿಡುತ್ತೆ. ಒಂದೇ ಸಲ ನೀರು ಬಿದ್ದಿದ್ದಕ್ಕೆ ಅದಕ್ಕೆ ಶಾಕ್ ಆಗಿಬಿಟ್ಟಿರುತ್ತೆ. ಇಟ್ ವಾಸ್ ಶಕ್ತಿ ದ ನಾಟಿ ಡಾಲ್ಫಿನ್. ಅದೇನು ಮಾಡ್ತು? ಆ ಡಾಲ್ಫಿನ್ ಅಂದರೆ ದೊಡ್ಡ ಮೀನು ಇರುತ್ತಲ್ಲ, ಅದು ನೀರನ್ನು ಎರಚಿಬಿಟ್ಟಿರುತ್ತೆ, ಇದ್ರ ಕೆಲಸ ಅಂತ. ಶಿ ಲಾಫ್ಡ್ ಆ್ಯಂಡ್ ಸ್ಪ್ರೇಡ್ ವಾಟರ್ ಅಟ್ ಗೋಲು ಎಗೈನ್ ಆ್ಯಂಡ್ ಎಗೈನ್. ಆನೆಯ ಅವಾಂತರ ನೋಡಿ ಅದನ್ನು ತಬ್ಬಿಬ್ಬಾಗಿದ್ದು ನೋಡಿಬಿಟ್ಟು ಇದಕ್ಕೆ ನಗು ಬರುತ್ತೆ, ಮತ್ತೆ ನೀರು ಎರಚಿಸ್ತಾನೆ ಇರುತ್ತೆ. ದಟ್ ಈಸ್ ನಾಟ್ ನೈಸ್ ಆ್ಯನ್ ಅನ್ಹ್ಯಾಪಿ ಗೋಲು ಸೆಡ್. ಅದಕ್ಕೆ ಹೇಳುತ್ತೆ, ನೀನೇ ಮಾಡೋದೇನು ಚೆನ್ನಾಗೇ ಇಲ್ಲ ಅಂಥೇಳಿ. ಇದಕ್ಕೆ ದುಃಖ ಆಗಿರುತ್ತಲ್ಲ, ಒಂಥರ ಆಗಿರುತ್ತೆ, ನೀರು ಬಿದ್ದಿದ್ದಕ್ಕೆ ಹೇಳುತ್ತೆ. ಐ ವಾಂಟ್ ಟು ಗೋ ಹೋಮ್ ಆ್ಯಂಡ್ ಗೆಟ್ ಇನ್ ಟು ಬೆಡ್. ಇಲ್ಲ, ನಾನು ಮನೆಗೆ ಹೋಗಿ ನಾನು ಮಲ್ಕೋತೀನಿ ಅಂತ ಹೇಳುತ್ತೆ. ಬಟ್ ಅಟ್
ಮಿಸ್ಟರ್ ಮಂತ್ರಿ ಸ್ವಿಂಕ್, ಶಕ್ತಿ ಕೆಪ್ಟ್ ಸ್ಪ್ರೇಯಿಂಗ್ ಮೋರ್ ಆ್ಯಂಡ್ ಮೋರ್. ಆದರೆ ಮಂತ್ರಿ ಹೇಳ್ಬಿಟ್ಟಿರ್ತಾನೆ ಅದಕ್ಕೆ ಚೆನ್ನಾಗಿ ನೀರು ಹಾಕು ಅಂತ. ಅದಕ್ಕೆ ಅದೇನು ಮಾತೇ ಕೇಳೋದಿಲ್ಲ, ಮತ್ತೆ ನೀರು ಹಾಕ್ತಾನೇ ಇರುತ್ತೆ. ದಿಸ್ ಟೈಮ್ ಲಿವಿಂಗ್ ಗೋಲು ಶಿವರಿಂಗ್ ಆ್ಯಂಡ್ ಕೋಲ್ಡ್. ಇವಾಗ ಏನಾಗುತ್ತೆ, ನೀರು ಬಿದ್ದು ಬಿದ್ದು ಅದಕ್ಕೆ ತುಂಬ ಥಂಡಿಯಾಗಿ, ಶಿವರಿಂಗ್ ಅಂದರೆ ನಡುಗಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ, ಮತ್ತು ತುಂಬ ಶೀತ ವಾತಾವರಣ ಆಗಿ ನಡುಗ್ತಾ ಇರುತ್ತೆ. ಶಕ್ತಿ ಸ್ಟಾಪ್ಡ್ ಓನ್ಲಿ ವೆನ್ ಮಿಸ್ಟರ್ ಮಂತ್ರಿ ಸೆಡ್ ಸ್ಟಾಪ್. ಆ ಶಕ್ತಿಯನ್ನು ಡಾಲ್ಫಿನ್ನು ನೀರನ್ನು ಏರ್ಸೋದು ಯಾವಾಗ ನಿಲ್ಲಿಸ್ತು, ಮಂತ್ರಿ ಸಾಕು ಅನ್ನೋ ತನಕ ಅದು ಹಾಕ್ತಾನೆ ಇತ್ತು. ದೆನ್ ಶಿ ಡೈವ್ಡ್ ಬ್ಯಾಕ್ ಇನ್ ಟು ದಿ ವಾಟರ್ ವಿತ್ ಎ ಪ್ಲಾಪ್. ಮತ್ತು ಅದು ಮಂತ್ರಿ ಸಾಕು ಅಂದ ತಕ್ಷಣ ಮತ್ತೆ ವಾಪಸ್ಸು ಅದು ಡೈವ್ ಹೊಡ್ಕೊತ ನೀರಿಗೆ ಹೋಗ್ಬಿಡುತ್ತೆ. ವೆನ್ ಮಿಸ್ಟರ್ ಮಂತ್ರಿ ಆ್ಯಂಡ್ ಗೋಲು ವೆಂಟ್ ಬ್ಯಾಕ್ ಟು ದ ಝೂ, ಹಿ ಆಸ್ಕ್ಡ್ ಗೋಲು, ವೆಲ್ ನೌ ಯುವರ್ ಲರ್ನ್ಡ್ ಯುವರ್ ಲೆಸನ್ ಹ್ಯಾವಂಟ್ ಯು. ಅದಕ್ಕೆ ಮಂತ್ರಿ ಮತ್ತೆ ವಾಪಸ್ ಬಂದ ಮೇಲೆ ಗೋಲುನ ಕೇಳ್ತಾನೆ, ಏನಂತ ಕೇಳ್ತಾನೆ, ಆಸ್ಕ್ಡ್ ಅಂದರೆ ಕೇಳ್ತಾನೆ. ವೆಲ್ ನೌ ಯು ಹ್ಯಾವ್ ಲರ್ನ್ಡ್ ಯುವರ್ ಲೆಸನ್ ಹ್ಯಾವಂಟ್ ಯು. ಓ, ಈಗ ನಿನಗೆ ಏನಂತ ಪಾಠ ಗೊತ್ತಾಯ್ತಲ್ಲ ಅಂತಂದರೆ, ಬೇರೆಯವರಿಗೆ ಈ ಥರ ತೊಂದರೆ ಕೊಟ್ಟರೆ ಏನು ತೊಂದರೆ ಆಗುತ್ತೆ ಅನ್ನೋದು ತಿಳಿತಲ್ಲ ನಿನಗೆ ಅಂತ ಕೇಳ್ತಾನೆ. ಇಫ್ ಯು ವಾಂಟ್ ಟು ಹ್ಯಾವ್ ಫ್ರೆಂಡ್ಸ್ ಯು ಮಸ್ಟ್ ಬಿ ನೈಸ್. ನಿನಗೇನಾದರೂ ಫ್ರೆಂಡ್ಸ್ ಅಂದರೆ ಸ್ನೇಹಿತರು ಬೇಕು ಅಂತಂದರೆ, ವಾಂಟ್ ಅಂದರೆ ಇಷ್ಟಪಡೋದು, ಅದಕ್ಕೆ ನಿನಗೆ ಸ್ನೇಹಿತರು ಬೇಕೇ ಬೇಕು ಅಂತಂದರೆ ಯು ಮಸ್ಟ್ ಬಿ ನೈಸ್, ನೀನು ಸಹ ಎಲ್ಲರ ಹತ್ರ ನಯವಿನಯದಿಂದ ಇರಬೇಕು. ಆ್ಯಂಡ್ ಕೈಂಡ್ ಟು ಎವ್ರಿವೆನ್, ಮತ್ತು ಎಲ್ಲರ ಹತ್ರ ಕನಿಕರದಿಂದ ಸಹಕಾರ ಮನೋಭಾವದಿಂದ ಇರಬೇಕು. ನೋ ಮ್ಯಾಟರ್ ದೇರ್ ಏಜ್ ಆರ್ ಸೈಜ್. ಅಂದರೆ ಅವರು ಸಣ್ಣವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಗಾತ್ರದಲ್ಲಿ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಯಾವುದೂ ನೋಡೋಂಗಿಲ್ಲ. ನಾವೆಲ್ಲರ ಹತ್ರ ಕನಿಕರದಿಂದ ಇರಬೇಕು, ಮತ್ತು ಎಲ್ಲರ ಹತ್ರ ಸಹಕಾರ ಮನೋಭಾವದಿಂದ ಇರಬೇಕು ಅಂತ ಮಂತ್ರಿ ಹೇಳ್ತಾನೆ. ಗೋಲು ನೆವರ್ ಟ್ರಬಲ್ ದ ಅದರ್ ಅನಿಮಲ್ಸ್ ಅಗೈನ್. ಅವಾಗಿಂದ ಅದು ಗೋಲು ಪಾಠ ಕಳೆಯುತ್ತೆ, ಮುಂದೆ ಯಾರಿಗೂ ತೊಂದರೆನೇ ಕೊಡೋದಿಲ್ಲ. ಬಟ್ ದೇ ಡಿಡ್ ಸ್ಪ್ಲಾಶ್ ಈಚ್ ಅದರ್ ವೆನ್ ದೇ ಪ್ಲೇಡ್ ಇನ್ ದ ರೈನ್. ಆದರೆ ಅವರು ನೀರು ಎರ್ಚ್ಕೋತಾ ಇರ್ತಾರೆ, ಯಾವಾಗ ಮಳೆ ಬಂದಾಗ ನೀರು ಎರ್ಚ್ಕೊಂಡು ಆಟ ಆಡ್ತಾ ಇರ್ತಾರೆ. ಸೊ ಇದರಿಂದ ನಾವೇನು ತಿಳ್ಕೊಬೇಕು, ಯಾರಿಗೂ ನಾವು ತೊಂದರೆ ಕೊಡಬಾರ್ದು, ಬೇರೆಯವರ ಕಷ್ಟ ನೋಡಿ ನಾವು ನಗಬಾರ್ದು, ಎಲ್ಲರ ಹತ್ರ ಸಹಕಾರ ಮನೋಭಾವದಿಂದ ಇರಬೇಕು.